ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ಸ್ವಲ್ಪ ಕೂಡ ಲೋಳೆ ಇಲ್ಲದೆ ಇರೋ ರೀತಿ ಬೆಂಡೆಕಾಯಿ ಪಲ್ಯವನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಸೊ ಮಾಡೋದು ಹೇಗೆ ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡ್ಕೊಳ್ಳೋಣ. ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು, ತದನಂತರ ಇಲ್ಲಿ ಅರ್ಧ ಕೆಜಿ ಆಗುವಷ್ಟು ಬೆಂಡೆಕಾಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಈ ರೀತಿ ಸಣ್ಣದಾಗಿ ಹೆಚ್ಕೊಳ್ಳಿ. ಇವಾಗ ಹೆಚ್ಚಿಟ್ಕೊಂಡಿರುವಂತಹ ಬೆಂಡೆಕಾಯನ್ನು ಕೂಡ ಬಾಣಲೆಗೆ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಬೆಂಡೆಕಾಯಿ ಹುರಿಯುವಾಗ ಲೋಳೆ ಲೋಳೆ ಆಗುತ್ತಲ್ಲ, ಸೊ ಆ ರೀತಿ ಆಗೋದಿಲ್ಲ. ಇನ್ ಕೇಸ್ ನಿಮ್ಮ ಮನೇಲಿ ನಿಂಬೆಹಣ್ಣು ಇಲ್ಲ ಅಂದರೆ ನೀವು ಬೇಕಿದ್ರೆ ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬಹುದು. ತದನಂತರ ಈ ಟೈಮಲ್ಲಿ ಹುರಿಯುವಾಗಲೇ ನೀವು ಉಪ್ಪು ಹಾಕಿ ಹುರಿಯೋದ್ರಿಂದ ಬೆಂಡೆಕಾಯಿ ಒಳಗಡೆ ಚೆನ್ನಾಗಿ ಉಪ್ಪು ಸೇರಿಬಿಟ್ಟು ತಿನ್ನುವಾಗ ರುಚಿ ಅನಿಸುತ್ತೆ. ಕೊನೆಯಲ್ಲಿ ಉಪ್ಪು ಹಾಕಿದರೆ ಬೆಂಡೆಕಾಯಿ ಒಳಗಡೆ ಉಪ್ಪು ಹಿಡಿಯೋದಿಲ್ಲ. ಹಾಗಾಗಿ ಹುರಿಯುವಾಗಲೇ ನೀವು ಮರಿದೇನೆ ಉಪ್ಪು ಮತ್ತು ನಿಂಬೆಹಣ್ಣಿನ ರಸ ಅಥವಾ ಹುಣಸೆಹಣ್ಣಿನ ರಸವನ್ನು ಹಾಕಿಬಿಟ್ಟು ಹುರಿಬೇಕಾಗತ್ತೆ. ಹೆಚ್ಚು ಕಡಿಮೆ ಹೈ ಫ್ಲೇಮಲ್ಲಿ ಒಂದು 10 ರಿಂದ 15 ನಿಮಿಷ ಹುರಿಬೇಕಾಗತ್ತೆ. ಈ ರೀತಿ ಬಣ್ಣ ಬದಲಾದರೆ ಸಾಕು. ಸೊ ಚೆನ್ನಾಗಿ ಹುರಿದಿರೋದಾಯಿತು. ಇವಾಗ ಒಂದು ಎಕ್ಸ್ಟ್ರಾ ಬೌಲಿಗೆ ಹುರಿದಿರುವಂತಹ ಬೆಂಡೆಕಾಯನ್ನು ತೆಕ್ಕೊಳ್ಳೋಣ. ಕಬ್ಬಣದ ಬಾಣಲಿಯಲ್ಲಿ ಹಾಗೆ ಬಿಟ್ಟರೆ ಸೊ ಹುರಿದಿರುವಂತಹ ಪದಾರ್ಥ ಅಥವಾ ಬೇಯಿಸಿರುವಂಥ ಪದಾರ್ಥ ಕಪ್ಪಾಗುತ್ತೆ. ಹಾಗಾಗಿ ಸೊ ಇವಾಗ ಒಗ್ಗರಣೆ ಹಾಕೊಳ್ಳೋದು ಹೇಗೆ ನೋಡೋಣ. ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಲ್ಲಿ ಎಲ್ಲದನ್ನೂ ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ, ನೀವು ಯಾವುದೇ ಎಣ್ಣೆ ಆದರೂ ಬಳಸ್ಬೋದು. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಅದ್ರ ಜೊತೆಗೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿದ ಮೇಲೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು 4 ರಿಂದ 5 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಬಣ್ಣ ಬದಲಾಗಬೇಕು ನೋಡಿ, ಈ ರೀತಿ ಕಂದು ಬಣ್ಣ ಬರಬೇಕು. ಕಟುಮ್ ಕಟುಮ್ ಅಂತ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು 10 ರಿಂದ 15 ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಗ್ಗರಣೆಗಾಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಬೆಂಡೆಕಾಯನ್ನು ಫ್ರೈ ಮಾಡುವಾಗ ಸಪ್ರೇಟಾಗಿ ಉಪ್ಪು ಹಾಕಿದ್ದೀವಲ್ವಾ, ಸೊ ಇಲ್ಲಿ ನಾವು ಒಗ್ಗರಣೆಗಾಗುವಷ್ಟು ಮಾತ್ರ ಒಂದು 2 ರಿಂದ 3 ಚಿಟಿಕೆ ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ನೋಡಿ ಈ ರೀತಿ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಬಣ್ಣ ಬದಲಾಗಬೇಕು. ಸಿಮ್ಮಲ್ಲಿಟ್ಟು ಹಾಗೆ ಒಂದು ಕಡೆ ಬಿಡಿ. ಇನ್ನೊಂದು ಕಡೆ ಒಂದು ಮಿಕ್ಸರ್ ಜಾರಿಗೆ 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರು ಹಾಗೆ ಒಂದು 3 ಬ್ಯಾಡಗಿ ಮೆಣಸಿನಕಾಯಿ, ಖಾರಕ್ಕೆ ಒಂದು 2 ಗುಂಟೂರು ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಇಷ್ಟಪಡೋದು ಇನ್ನೂ ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 3 ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಯಾವುದೇ ರೀತಿ ನೀರೇನು ಹಾಕ್ಕೊಳ್ಳದೆ ಇದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕು. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಒಗ್ಗರಣೆಗೆ ಬೇಕು ಅಂದರೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ಬೋದು, ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು. ಸೊ ನೋಡಿ ಈ ರೀತಿ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ತೀರಾ ಪೇಸ್ಟ್ ರೀತಿ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ, ಉದುರುದ್ರಾಗಿರಬೇಕು. ಸೊ ಇವಾಗ ರುಬ್ಬಿರುವಂತಹ ಕಾಯಿ ಮಿಶ್ರಣ ಏನಿದೆ ಇದನ್ನು ಬಾಣಲೆಗೆ ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಬಿಟ್ಟು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಹಾಕಿರುವಂಥ ಕಾಯನ್ನು ಹುರ್ಕೊಳ್ಬೇಕಾಗತ್ತೆ. ಕಾಯಿ ಚೆನ್ನಾಗಿ ಎಣ್ಣೆಯನ್ನು ಹೀರ್ಕೊಂಡು ಒಂದು ಒಳ್ಳೆ ರೀತಿ ಪರಿಮಳ ಬರುತ್ತೆ, ಹಾಗೆ ಉದುರುದ್ರಾಗುತ್ತೆ. ಸೊ ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ತದನಂತರ ನಾವು ಮೊದಲೇ ಹುರಿದು ಎತ್ತಿಟ್ಟಿರುವಂಥ ಬೆಂಡೆಕಾಯಿ ಪೀಸ್ಗಳು ಏನಿದೆ ಇದನ್ನು ಸೇರಿಸ್ಕೊಳ್ಳೋಣ. ಇವಾಗಲೂ ಕೂಡ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ರುಚಿ ನೋಡಿಬಿಟ್ಟು ಉಪ್ಪು ಬೇಕು ಅನಿಸಿದ್ರೆ ಉಪ್ಪನ್ನು ಹಾಕ್ಕೊಳ್ಬೋದು, ಅಥವಾ ಖಾರ ಬೇಕು ಅನಿಸಿದ್ರೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಹುಳಿ ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ಹುಣಸೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾನು ಯಾವುದೇ ಮತ್ತೆ ಎಕ್ಸ್ಟ್ರಾ ಹಾಕಿಲ್ಲ. ಸೊ ಮುಚ್ಚಿಬಿಟ್ಟು ಕರೆಕ್ಟಾಗಿ ಒಂದು 4 ರಿಂದ 5 ನಿಮಿಷ ಬಿಡಿ ಸಣ್ಣ ಉರಿಯಲ್ಲೇ. ನಾವು ಬೆಂಡೆಕಾಯಿ ಸಪ್ರೇಟಾಗಿ ಬೇಯಿಸಿದ್ದೀವಿ, ಅದು ಕೂಡ ಬೆಂದಿದೆ. ಹಾಗಾಗಿ ಒಂದು 5 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ಒಂದು 5 ನಿಮಿಷ ಆಯಿತು. ಈ ರೀತಿ ಮೇಲೆ ಎಲ್ಲ ಹಬೆ ನೀರು ಬರೋ ತನಕ ಬೇಯಿಸ್ಕೊಂಡ್ರೆ ಆಗುತ್ತೆ. ತದನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ನಮಗೆ ರುಚಿಯಾದಂತಹ ಬೆಂಡೆಕಾಯಿ ಉದುರು ಪಲ್ಯ ರೆಡಿ ಆಗುತ್ತೆ. ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು, ಸ್ವಲ್ಪ ಕೂಡ ಅಂಟೋದಿಲ್ಲ. ಇವಾಗ ನಮಗೆ ಬೆಂಡೆಕಾಯಿ ಪಲ್ಯ ಅಂದ ತಕ್ಷಣ ಒಂದು ರೀತಿ ಲೋಳೆ ಇರುತ್ತೆ ಅನ್ಸುತ್ತಲ್ವ, ಈ ರೀತಿ ನೀವು ಪಲ್ಯವನ್ನು ಮಾಡಿ ನೋಡಿ, ಸ್ವಲ್ಪ ಕೂಡ ಲೋಳೆ ಇರೋದಿಲ್ಲ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಮೊಸರನ್ನ ಜೊತೆಗೆ, ಬೇಳೆ ಸಾಂಬಾರ್ ಜೊತೆಗೆ ಅಥವಾ ಅನ್ನ ರಸಂ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ಈ ರುಚಿಯಾದಂತಹ ಬೆಂಡೆಕಾಯಿ ಪಲ್ಯದ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.